ಅವರು ಇತರರ ಉತ್ಪನ್ನಗಳ ಬದಲು ತಮ್ಮ ಉತ್ಪನ್ನ ಬಳಸುವಂತೆ ಗ್ರಾಹಕರಿಗೆ ಹೇಳಿ ಅವರ ನಡುವೆ ಕೋಮು ಆಧಾರದಲ್ಲಿ ವಿಭಜನೆ ಸೃಷ್ಟಿಸುತ್ತಿದ್ದಾರೆ. ನಮ್ಮದು ನೋಡ್ರಿ, ಇನ್ನೊಬ್ರು ತಗೋಬೇಡ್ರಿ ಅಂತ ಕೋಮುವಾದವನ್ನು ಪ್ರಚೋದನೆ ಮಾಡ್ತಿದ್ದಾರೆ ಅಂತ ಅವ್ರು ಸ್ಪಷ್ಟ ಆರೋಪ ಮಾಡ್ತಾಯಿದ್ದಾರೆ. ಇದು ತಪ್ಪಿದು. ಇದನ್ನೆಲ್ಲ ಕೇಳಿದ್ಮೇಲೆ ಹೈಕೋರ್ಟ್, ದೆಹಲಿ ಹೈಕೋರ್ಟಿಂದ ಆರ್ಡ್ರು ಮಾಡಿದ. ಏನಪ್ಪ ಅಂತ ಅಗದಿ ಸ್ಪಷ್ಟವಾಗಿ ಹೇಳಿದ, ರಾಮದೇವ್ ಅವರು ಯಾರ ನಿಯಂತ್ರಣದಲ್ಲಿಯೂ ಇಲ್ಲ, ಯಾರ ಮಾತು ಕೇಳುವುದಿಲ್ಲ ಅಂತ ಅದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಆ ಪೀಠ ಅವ್ರಿಗೆ ಅವರ ರಾಜ, ಇಲ್ಲೇನು ಮಾಡಿದ್ರು ನಡೀತದಪ್ಪ ಈ ದೇಶದಲ್ಲಿ ಅನ್ನುವಂಥ ಸ್ಥಿತಿలో ಬಂದಿದ್ದಾರಪ್ಪ ಅವರು ಅಂತ. ಅವ್ರ ತಮ್ಮ ವಸ್ತುವಿನ ಬಗ್ಗೆ ಹೇಳಿ ಅಂತ ಕರೆಯಲ್ಲ, ಸಾಕಷ್ಟು ಮಾಡಲಿ, ಏನು ಅಡ್ಡಿ ಇಲ್ಲ. ಆದರೆ ಇನ್ನೊಬ್ಬರು ವಸ್ತುವಿನ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಅದು ಅವರ ನಡುವೆ ಕೋಮು ಆಧಾರದಲ್ಲಿ ವಿಭಜನೆ ಸೃಷ್ಟಿಸುತ್ತಿದ್ದಾರೆ. ಈ ಹಮ್ದರ್ದ್ ಕಂಪ್ನಿ ಪರವಾಗಿ ಮಾತಾಡುವಂಥ ಸಂದೀಪ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಜನರ ಸಿಂಪತಿ ಗೆಟ್ ಮಾಡಿಸ್ರೆ ಪಡ್ಗೋಸ್ಕರ ಇದೆಲ್ಲ ಮಾಡ್ತಾ ಇರ್ತಾರಪ್ಪ ನಮ್ಮ ಬಾಬಾ ರಾಮದೇವರು ಅಂತೇಳಿ. ಈ ಬಾಬಾ ರಾಮದೇವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ, ಹಿಂದೂ ಮಾಡಿದ್ವಿ. ಮೇಲಿನ ಮೇಲೆ ಆರೋಪ ಬಂದೇ ಬರ್ತಿರ್ತಾವೆ. ವಿಶೇಷವಾಗಿ BJP ಪರ ಇದ್ದಾರೆ, ಇರಲಿ, ಅವ್ರ ವೈಯಕ್ತಿಕ ವಿಷಯ. ಆದರೆ ಇನ್ನುಳಿದವರು ಇದ್ದಾರೆ ಅನ್ನುವಂಥದ್ದು ತಿಳ್ಕೊಬೇಕಾಯ್ತಲ್ಲ, ಯಾಕೆ ಅನ್ನುವಂಥದ್ದು ಭಾಳ ಪ್ರಶ್ನೆ. ಅದರಲ್ಲೂ ಹೈಕೋರ್ಟ್ ಏನು ಹಿಂದೂ ಆರೋಪ, ಅವರ ಆರೋಪ ಬಂದಾಗ, ಅವ್ರ ಮೇಲೆ ಆರೋಪ ಬಂದಾಗ ಡೈರೆಕ್ಷನ್ ಮಾಡಿತ್ತವ್ರೆ, ನೀವು ಹಿಂಗೆ ಇರ್ರಿಪ್ಪ, ಇದೇ ರೀತಿ ಇರ್ರಿ ಅಂತೇಳಿ. ಆದರೂ ಅವರ ತಮ್ಮ ಗಾಡಿಯನ್ನು ಹೊಡೆದಿದ್ರು. ಆದರೆ ಈ ಸಲ ಮಾತ್ರ ಹಮ್ದರ್ದ್ ವಿರುದ್ಧ ಮಾತಾಡಿದ್ದ, ಅದು ಅವ್ರಿಗೆ ನೋವಾಗಿದ್ದ. ಏನಪ್ಪ ಅಂದ್ರೆ, ಹಮ್ದರ್ದ್ ಸೇರಿದಂತೆ ಎದುರಾಳಿ ಕಂಪ್ನಿಗಳ ಉತ್ಪನ್ನಗಳ ಬಗ್ಗೆ ವಿಡಿಯೋಗಳನ್ನು ಹಂಚಿಕೊಳ್ಳಬಾರದು ಎಂದು ರಾಮದೇವ್ ಅವರಿಗೆ ಕೋರ್ಟ್ ಈ ಹಿಂದೆ ಸೂಚನೆ ನೀಡಿತ್ತು. ಈ ಹಿಂದೆಲ್ಲ ಎರಡು ಸಲ ಹೇಳಿತ್ತು ಅವ್ರಿಗೆ, ನೀವು ನೋಡ್ರಪ್ಪ, ನಿಮ್ಮ ಕಂಪ್ನಿದ ಬಗ್ಗೆ ಪ್ರಚಾರ ಮಾಡಿರಿ, ಇನ್ನೊಬ್ರು ಯಾಕೆ ಮಾಡ್ತೀರಿ, ಯಾಕೆ ಕೊಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿತ್ತು. ಆದರೂ ಮಾಡ್ಕೊಂಡಿದ್ದಾರೆ ಅವರು. ಆದರೆ ರಾಮದೇವ್ ಅವರು ಅಪಮಾನಕಾರಿಯಾಗಿರುವ ವಿಡಿಯೋ ಒಂದನ್ನು ಮತ್ತೆ ಹಂಚಿಕೊಂಡಿದ್ದಾರೆ ಎಂದು ಹಮ್ದರ್ದ್ ಪರ ವಕೀಲ ನ್ಯಾಯಾಲಯಕ್ಕೆ ತಿಳಿಸಿದರು. ಹಿಂದೂರು ಸಾಕಷ್ಟಾಗಿದ್ದವರು ಇವತ್ತು